ಸ್ಯಾಂಡಲ್ವುಡ್ನಲ್ಲಿ ಈ ಡೈರೆಕ್ಟರ್ ಜರ್ನಿ ಶುರುವಾಗಿದೆ. ಅಂಬಿ ನಿಮಗೆ ವಯಸ್ಸಾಯಿತು ಅಂತ ಹೇಳೋ ಮೂಲಕ ಈಗ ಕರಾವಳಿ ಮೂಲಕ ಮತ್ತೆ ಬರ್ತಿದ್ದಾರೆ. ಸೊ ಎಸ್, ಗುರುದತ್ ಗಾಣಿಗ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕರಾವಳಿ ಅನ್ನೋ ಒಂದು ಹೆಸರಲ್ಲೇ ಒಂದು ರೀತಿ ವೈಬ್ ಇದೆ. ಸೊ ಫಸ್ಟ್ ಲುಕ್ ನೋಡಿದ್ವಿ, ಏನಪ್ಪ ಇದು ಸಿನಿಮಾ, ಏನೋ ಸಮಥಿಂಗ್ ಒಂದು ದೊಡ್ಡ ವೈಬ್ ಕ್ರಿಯೇಟ್ ಮಾಡುತ್ತೆ ಸ್ಯಾಂಡಲ್ವುಡ್ನಲ್ಲಿ ಈ ಸಿನಿಮಾ ಅನ್ನೋದು 100% ಫಿಕ್ಸ್ ಆಯಿತು. ಅದರಲ್ಲೂ ಈ ಸೋಮನಾಥ್ನ ನೋಡಿದ್ದಾದ್ಮೇಲಂತೂ ನಿಜವಾಗ್ಲೂ ಅದು ಡಬಲ್ ಆಗಿದೆ ಎಕ್ಸ್ಪೆಕ್ಟೇಷನ್ಸು. ಸೊ ಏನು ಹೇಳ್ತೀರಿ ಸರ್? ಖುಷಿ ಆಗುತ್ತೆ ಮ್ಯಾಮ್, ಖಂಡಿತ ಖುಷಿ ಆಗುತ್ತೆ. ಯಾಕೆಂತಂದರೆ ಎಲ್ಲರೂ ಸಿನಿಮಾ ಮಾಡೋದು ತುಂಬ ಜಾಸ್ತಿ ಜನ ನೋಡಲಿ ಅಂತ, ಎಲ್ಲರೂ ಸಿನಿಮಾ ಮಾಡೋದು ಜಾಸ್ತಿ ಜನಕ್ಕೆ ನಮ್ಮ ಸಿನಿಮಾ ಇಷ್ಟ ಆಗಲಿ ಅಂತ. ಸೊ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ, ಟೀಸರ್ ಇರ್ಬೋದು ಅಥವಾ ಟೀಸರೆಲ್ಲ ಬಳಸಿರೋ ಎಲಿಮೆಂಟ್ಗಳಿರ್ಬೋದು, ಅವ್ರು ಇಷ್ಟಪಡ್ತಾ ಇರೋ ಜನ ಇಷ್ಟಪಟ್ಟರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ ಸಾಮಾನ್ಯವಾಗಿ. ಸೊ ವೆರಿ ಹ್ಯಾಪಿ. ಜೊತೆಗೆ ಈ ಸೋಮನಾಥನ್ನ ಎಲ್ಲಿ ಹುಡುಕಿದ್ರಿ ನೀವು ಅಂತ ಹೇಳ್ಬಿಟ್ಟು? ಇದು ವರ್ತೂರಲ್ಲಿರುತ್ತೆ, ಬೆಂಗಳೂರು ಕೋಲಾರ ಹತ್ರ. ಕರ್ನಾಟಕದಲ್ಲಿ ಒಂದೋ ಎರಡೋ ಇದೆ ಅಷ್ಟೇ. ನಮ್ಮ ಕತೆ ಶುರುವಾಗೋ ಜಾಗದಲ್ಲಿ ಇದಿದೆ ಅನ್ನೋ ಥರ ಆ ಅರ್ಥದಲ್ಲಿ ಶುರುವಾಗುತ್ತೆ. ಸೊ ಅದೇ ಕಾರಣಕ್ಕೆ ನಮ್ಮ ಟೀಸರ್ ಶುರುವಾಗೋದು ಅದೇ, ನಮ್ಮ ಸ್ಟೋರಿ ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಎಲ್ಲೋ ಕಡೆ ಒಂದು ಹುಟ್ಟೋ ಒಬ್ಬ ಹುಡುಗ, ಎಲ್ಲೋ ಕಡೆ ಹುಟ್ಟೋ ಒಂದು ಕೋಣ, ಇಬ್ಬರು ಜೊತೆಯಾಗಿ ಒಂದು ಜರ್ನಿ ಹೋಗ್ತಾರಾ ಅನ್ನೋ ಥರದ್ದು ಒಂದು ಸಸ್ಪೆನ್ಸ್ ಎಲಿಮೆಂಟ್ ಮೇಲೆ ಶುರುವಾಗುತ್ತೆ. ಸೊ ಹಾಗಾಗಿ ತುಂಬ ಓಡಾಡಿದ್ವಿ ಕೋಣಗಳನ್ನು ಹುಡ್ಕೊಂಡು, ತುಂಬ. ಯಾಕಂದರೆ ಇದು ಆ್ಯನಿಮಲ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಸಹಜವಾಗಿ ಈ ಥರದ್ದೇನೋ ಒಂದು ಇರಬೇಕು, ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಿಸ್ಬೇಕು ಅನ್ನಿಸ್ಬೇಕು ನೋಡಿದಾಗ. ಸೊ ತುಂಬ ಹುಡುಕಿದ್ದೀವಿ, ವರ್ತೂರಲ್ಲಿ ಸಿಕ್ತು ಕೊನೆಗೆ. ಸರ್, ಈ ಸ್ಯಾಂಡಲ್ವುಡ್ನಲ್ಲಿ ಈಗ ಕೋಣದ ಸಿನಿಮಾಗಳು ಜಾಸ್ತಿ ಆಗ್ತಿದೆ. ಈ ಕ ಅನ್ನೋ ಅಕ್ಷರಕ್ಕೂ ಕೋಣಕ್ಕೂ ಏನು ಸಂಬಂಧ ಅಂತ? ಕಾಂತಾರ ಆಯಿತು, ಕಟೇರ ಆಯಿತು, ಈಗ ಕರಾವಳಿ. ಇದು ಪ್ಯೂರ್ ಕೋಇನ್ಸಿಡೆನ್ಸ್. ಮತ್ತೆ ಅದರಲ್ಲೂ ಕ ಇದೆ. ಯಾಕೆ ಅಂತಂದರೆ ಕರಾವಳಿ ಅಂತನ್ನೋದು ಒಂದು ಜಾನಪದ ಹೆಸರು. ತುಂಬ ವರ್ಷದಿಂದ ನೀವು ಕೇಳಿರ್ತೀರ, ನೀವು ತುಂಬ ವರ್ಷದಿಂದ ಇದೆ, ಅದು ಯಾರೂ ಇಟ್ಟಿರೋ ಹೆಸರಲ್ಲ. ಸೊ ಎಲ್ಲದರಲ್ಲೂ ಬಂದಿರೋದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಮೇಡಮ್. ದೆನ್ ಇನ್ನೊಂದು ಸರ್, ಈ ಕೋಣ ಎಷ್ಟು KG ಟನ್ ಇದೆ? ಜೊತೆಗೆ ನಾವು ಇಂಥ ಕೋಣ ನೋಡೇ ಇಲ್ಲ ಆ್ಯಕ್ಚುಲಿ. ಅಂದರೆ ಕಂಬಳದ ನೋಡಿದ್ದೀವಿ, ಬಟ್ ಇಷ್ಟೊಂದು ಗಾತ್ರದಲ್ಲಿ ಅದು ಅಷ್ಟು ದೊಡ್ಡದಿರಲ್ಲ ಅನ್ನೋ ಒಂದು ಅನಿಸಿಕೆ ನಂದು. ಮತ್ತು ಇದನ್ನು ಶೂಟಿಂಗ್ ಸೆಟ್ಟಲ್ಲಿ ಯಾವ ರೀತಿ ಮೇಂಟೈನ್ ಮಾಡಿದ್ರಿ? ಅಫ್ಕೋರ್ಸ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿದೆ, ಆದರೆ ನೀವು ಆಲ್ರೆಡಿ ಫಸ್ಟ್ ಲುಕ್ ಮಾಡಿದ್ದೀರಾ, ಅದಕ್ಕೆ ಮೇಕಿಂಗ್ ಮಾಡಿರ್ತೀರಾ. ಸೊ ಎಷ್ಟು ಮೇಂಟೈನ್ ಕಷ್ಟ ಆಯಿತು, ಮತ್ತು ಇದಕ್ಕೆ ಎಷ್ಟು ಸಂಭಾವನೆ ಅಂತ ಹೇಳಿ? ನೀವು ಹೇಳಿದ್ದು ಎಲ್ಲದೂ ಸಸ್ಪೆನ್ಸೇ. ಯಾಕೆಂತಂದರೆ ಮೊದಲನೇ ಪ್ರಶ್ನೆ, ಇದು ಎಷ್ಟು ಟನ್ ಇದೆ ಅಂತ ಯಾವತ್ತು ಯಾರಿಗೂ ತೂಕ ಹಾಕಿಲ್ಲ ಅಂತ ಅನ್ಕೋತೀರಿ. ಯಾಕಂದರೆ ಇಟ್ಸ್ ವೆರಿ ಜೈಜಾಂಟಿಕ್. ಇನ್ನೊಂದು, ಇದು ಕಂಬಳದ ಕೋಣ ಅಲ್ಲ, ಇದು ಕಂಬಳದಲ್ಲಿ ಓಡಲ್ಲ. ಇದು ಗುಜರಾತಿನಲ್ಲಿ ಸಿಗುವ ಒಂದು ಸೋಮನಾಥ ಅನ್ನೋ ಒಂದು ಇದು, ಅದ್ರ ಬ್ರೀಡ್ ಏನೋ ಸ್ಪೆಷಲ್ ಬ್ರೀಡ್ ಇದೆ, ಅದರ ಹೆಸರೇನೋ ಇದೆ. ಸೊ ಓಡೋದಿಲ್ಲ, ಇವುಗಳನ್ನು ಬೆಳೆಸ್ತಾರೆ, ಬ್ರೀಡಿಂಗ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾರೆ. ಸೊ ತುಂಬ ಸಾಧು. ಇದು ಕಂಬಳದ ಕೋಣಗಳು ಭಾಳ ಅಗ್ರೆಸಿವ್ ಇರ್ತವೆ, ನಿಮ್ಗೆ ಹಿಂಗೆಲ್ಲ ಮುಟ್ಟಕ್ಕೆ ಬಿಡಲ್ಲ. ಕಂಬಳದ ಕೋಣಗಳು ಒಂಥರ ಏನಂತಾರೆ, ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತವೆ. ಸೊ ಇದು ನೋಡಿ, ಭಾಳ ಸಾಧು, ಏನೂ ಮಾಡಲ್ಲ, ಮುಟ್ಟಿದ್ರೆ ಮಾತಾಡಿದ್ರೆ. ಕೂರಿಸಿದ್ದೀವಿ ಮೇಲ್ಗಡೆ, ಪ್ರಜ್ವಲವನ್ನು ಕೂರಿಸಿದ್ದೀವಿ. ಅದು ಒಂದು ಹೆಜ್ಜೆ ಹಿಂಗಿಟ್ರೆ ಒಂದು ಆನೆ ಮೇಲೆ ಕುತ್ಕೊಂಡಂಗೆ ಇರುತ್ತೆ. ನಿಮಗೆ ನೀವೊಂದ್ಸಲ ಕೂರಿಸ್ತೀನಿ ರೀ ನಿಮ್ಮನ್ನ. ಅಲ್ಲ, ಎಷ್ಟು ಹ್ಯೂಮನ್ ಫ್ರೆಂಡ್ಲಿ ಇದೆ, ಏನು ಮಾಡ್ತಾನೆ ಇಲ್ಲ. ಅಂದರೆ ಇಷ್ಟು ದೊಡ್ಡದು ನೋಡಿದಾಗ ನಮಗೆ ಭಯ ಅಫ್ಕೋರ್ಸ್ ಆಗೇ ಆಗುತ್ತೆ. ಹೆಂಗೆ ಮಾಡಿದ್ರಪ್ಪ ಇದನ್ನ ಇಟ್ಕೊಂಡು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಬಿಲ್ಡ್ ಆಗುತ್ತೆ. ಆದರೆ ಇದು ಸಾಧು ಪ್ರಾಣಿ ಥರ ಕಾಣುತ್ತೆ. ಆ್ಯಕ್ಚುಲಿ ಕೋಣಗಳನ್ನ ನಾವು ಊರಲ್ಲಿ ಏನಾದರೂ ಕೋಣಗಳು ಬಿಟ್ಟಿರ್ತಾರಲ್ಲ, ನಾವು ಹತ್ರಕ್ಕೂ ಸುಳಿಯೋದಕ್ಕಾಗಲ್ಲ, ಅಷ್ಟು ಇದಾಗಿರುತ್ತೆ ಕೋಣಗಳು, ಗುಮ್ಮೋದಕ್ಕೆಲ್ಲ ಬರ್ತಾ ಇರುತ್ತೆ. ಜೊತೆಗೆ ಇದನ್ನ ನೋಡಿದಾಗ ನನಗೆ ಇನ್ನೊಂದು ಸ್ಟೇಜ್ ಮೇಲೆ ನನಗೆ ಒಂದು ಕ್ಯೂರಿಯಾಸಿಟಿ ಅನ್ನಿಸ್ತು. ಪ್ರಜ್ವಲ್ ಸರ್ನ ಮಹಿಷಾಸುರ ಪಾತ್ರದಲ್ಲಿ ನಾವೆಲ್ಲ ನೋಡ್ಬೋದು. ಸೊ ಹೇಗೆ ಸರ್, ಹೇಗೆ ಕಾಣಿಸ್ಬೋದು ನಮಗೆ? ಮಹಿಷಾಸುರ ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅನ್ನೋದೊಂದಷ್ಟೇ, ಅದರಲ್ಲಿ ಮಹಿಷಾಸುರಿ ಬರುತ್ತೆ. ಆದರೆ ಮೈಸೂರಲ್ಲಿ ಮಹಿಷಾಸುರ ಇರೋದು ನೋಡಿದ್ದೀವಿ ಅಷ್ಟೇ ನಾವು, ಒಂದು ಪ್ರತಿಮೆನ. ಸೊ ಹೆಂಗಿರುತ್ತೆ ಸರ್? ಇದು ಮೈಸೂರಲ್ಲಿರೋ ಮಹಿಷಾಸುರನೂ ಅಲ್ಲ, ಮಹಿಷನೂ ಅಲ್ಲ. ಇದು ದೇವಿ ಮಹಾತ್ಮೆ ಅಂತ ಒಂದು ಯಕ್ಷಗಾನ, ಭಾಳ ಫೇಮಸ್ ಯಕ್ಷಗಾನ. ನಮ್ಮ ಕುಂದಾಪುರದಲ್ಲಿ, ನಮ್ಮ ಕುಂದಾಪುರ ರೀಜನಲ್ಲಿ ನಡೆಯುತ್ತೆ. ಅದರಲ್ಲಿ ದೇವಿ ಮಹಾತ್ಮೆ ಅಂತ ಒಂದು ಭಾಳ ಫೇಮಸ್ ಯಕ್ಷಗಾನ. ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಹಿಷಾಸುರ. ನಿಮ್ಗೆ ಅವ್ನು ಮಹಿಷಾಸುರನ ಪಾತ್ರ ಬಂದರೆ ನಿಮ್ಗೆ ಯೂಟ್ಯೂಬ್ ಅಥವಾ ನೀವು ಯಕ್ಷಗಾನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವ್ನು ಬಂದರೆ ನೋಡೋದೇ ಒಂದು ಟ್ರೀಟ್. ಮಹಿಷಾಸುರನ ಪಾತ್ರಕ್ಕೋಸ್ಕರನೇ ಮಲಗಿದ್ದವ್ರ ಮಕ್ಕಳನ್ನ ಎದುರಿಸಲ್ಲ, ಎದ್ದೇಳು ಮಹಿಷಾಸುರ ಬರ್ತಾನೆ ಅಂತ. ಅಂದರೆ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿ, ಅಷ್ಟು ವಾವ್ ಅನ್ಸೋವಂಥ ಒಂದು ಪಾತ್ರ ಅದು. ಸೊ ಆ ಥರದ್ದು ಒಂದು ಗ್ಲಿಮ್ಸಲ್ಲಿ ಕಾಣಿಸ್ಬೋದು. ಒಂದು
ಇನ್ನೊಂದೇನೋ ಕ್ವಶನ್ ಕೇಳಿದ್ರಿ, ಪ್ರಜ್ವಲ್ ಅವರು ಅದರಲ್ಲಿ ನೋಡ್ಬೋದಾ ಅಂತ. ಅಫ್ಕೋರ್ಸ್ ನೋಡ್ಬೋದು, ನೀವು ಗ್ಲಿಮ್ಸ್ ಆಗಿ ಅದನ್ನು ನೋಡಿದ್ದೀರಲ್ವಾ, ಸಿನಿಮಾದಲ್ಲೂ ನೋಡ್ತೀರಾ. ಅದಕ್ಕಿಂತ ಚೆನ್ನಾಗಿರೋ ಒಂದು ಎಲಿಮೆಂಟ್ ಇದೆ, ನೋಡ್ತೀರಾ. ಸರ್, ಈ ಒಂದು ಕರಾವಳಿ ಸಿನಿಮಾನ ಸುದೀಪ್ ಅವ್ರಿಗೆ ಮಾಡಬೇಕಾಗಿತ್ತು, ಯಾಕಂದರೆ ನಿಮ್ಮದು ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಇದೇ ಸಿನಿಮಾನ ಮಾಡಬೇಕಾಗಿತ್ತಾ, ಅದರ್ವೈಸ್ ಬೇರೆ ಸಿನಿಮಾನ ಮಾಡಬೇಕಾಗಿತ್ತಾ? ಅಫ್ಕೋರ್ಸ್ ಅಂಬಿಗೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ ಅಂತಂದರೆ ಬೇರೆ ಯಾರಿಗೆ ಬೇಕಿದ್ರೂ ಆ್ಯಕ್ಷನ್ ಕಟ್ ಹೇಳ್ಬೋದು, ಯಾಕಂದರೆ ಅಲ್ಲಿ ಅಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ, ಈ ಕತೆ ಅಲ್ಲ, ಸುದೀಪ್ ಸರ್ ಹೇಳಿದ ಬೇರೆ ಕತೆ, ಒಂದು ಪೀರಿಯಾಡಿಕ್ ಬ್ಯಾಕ್ ಡ್ರಾಪ್ ಇರುವಂಥ ಬೇರೆ ಕತೆ. ಅದು ಈ ಕತೆನ ಅವ್ರಿಗೆ ಹೇಳೂ ಇಲ್ಲ. ಬಟ್ ಇದನ್ನು ಟೀಸರ್ ನೋಡಿದ್ರು ಸರ್. ನಿನ್ನೆ ನಾನು ಪ್ರಜ್ವಲ್ ಅವ್ರು ಮೀಟ್ ಮಾಡಿದ್ವಿ ಸುದೀಪ್ ಸರ್ ಮನೇಲಿದ್ದಾಗ. ಟೀಸರ್ ಬಗ್ಗೆ ತುಂಬ ಹೊತ್ತು ಮಾತಾಡಿದ್ರು. ಇವತ್ತು ಬರಬೇಕಾಗಿತ್ತು ಅವರು, ಅನಿವಾರ್ಯವಾಗಿ ಬರೋಕ್ಕಾಗಲಿಲ್ಲ. ತುಂಬ ಹೊತ್ತು ಮಾತಾಡಿದ್ರು. ಟೀಸರ್ ಹಿಂಗಿದೆ, ಸಿನಿಮಾ ಆದಾಗ ಅದು ಹಂಗಾಗಬೇಕು ಹಿಂಗಾಗಬೇಕು, ಅವ್ರ ಪರ್ಸ್ಪೆಕ್ಟಿವ್ ಏನಿದೆ. ನಾನು ಅವ್ರ ಹತ್ರನೇ ಕೆಲಸ ಕಲ್ತಿರೋದು, ನಾನು ಸುದೀಪ್ ಸರ್ ಜೊತೆನೇ ಕೆಲಸ ಕಲ್ತಿರೋದು. ನನ್ನ ಫಸ್ಟ್ ಡೈರೆಕ್ಷನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರ ಪ್ರಾಡಕ್ಟ್ ಹೆಚ್ಚು ಕಡಿಮೆ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಪಿಕ್ಚರ್ನ. ನಾನು ಏನೇ ಇದ್ದರೂ, ನಂದು ಯಾವುದೇ ವೆಂಚರ್ ಇದ್ದರೂ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರ್, ಈ ಥರ ಮಾಡ್ತಾ ಇದ್ದೀನಿ, ಹಿಂಗಿದೆ ಅಣ್ಣ ಅಂತ ಹೇಳ್ತೀನಿ. ಅವ್ರದ್ದು ಅದಕ್ಕೆ ಅವ್ರ ಪರ್ಸ್ಪೆಕ್ಟಿವ್ ಏನು, ವ್ಯಾಲ್ಯೂ ಆಡನ್ ಏನು, ಅವ್ರು ಅದನ್ನ ಏನು ಅನ್ಕೋತಾರೆ, ಅವ್ರದ್ದು ಎಲ್ಲವನ್ನ ನನಗೆ ಹೇಳ್ತಾರೆ. ಸೊ ನಂದು ಏನೇ ಇದ್ರೂ ಅವ್ರ ಅಪ್ಡೇಟ್ ಅವ್ರ ಜೊತೆಗೆ ಅವ್ರಿಗೆ ಇನ್ಫಾರ್ಮ್ ಮಾಡೋದ್ರ ಜೊತೆಗೆ ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗುರುದತ್ ಗಾಣಿಗ ಅವರೇ. ಸ್ಯಾಂಡಲ್ವುಡ್ನಲ್ಲಿ ಕೋಣ ಇಟ್ಕೊಂಡು ಮಾಡಿದ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ನಿಮ್ಮ ಸಿನಿಮಾನು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ಗುರುದತ್ ಗಾಣಿಗ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.